ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರು ಸರ್ವಂತರ್ಯಾಮಿ. ಎಲ್ಲಿ ನಿಷ್ಕಲ್ಮಶವಾದಂತಹ ಮನಸ್ಸಿರುತ್ತೋ ಅಲ್ಲಿ ಪ್ರತಿಯೊಂದು ಕಾರ್ಯ ನೆರವೇರುತ್ತೆಂದು ದೊಡ್ಡವರು ಹೇಳ್ತಾರೆ. ನಾವು ಯಾವಾಗ ದೇವರಲ್ಲಿ ನಂಬಿಕೆ ಹಾಗೂ ವಿಶ್ವಾಸವನ್ನು ಇಡ್ತೀವೋ ಅಂದಿನಿಂದ ಮಾಡೋ ಪ್ರತಿ ಕೆಲಸ ನಮಗೆ ಪ್ರತಿಫಲವನ್ನುಂಟು ಮಾಡುವ ಶಕ್ತಿಯನ್ನು ಪಡೆದುಕೊಳ್ಳುತ್ತೆ. ಹೌದು, ಈ ವಿಡಿಯೋದಿಂದ ಇದು ಹೇಗೆ ಸಾಧ್ಯ ಎಂದು. ಇದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಹೌದು, ಇಂತಹ ಒಂದು ನಂಬಿಕೆಯನ್ನು ಹೊಂದಿರುವ ಸೈನಿಕರಿಗೆ ತಮ್ಮ ಕೆಲಸದಲ್ಲಿ ವಿಜಯಶೈಲಿಗಳಾಗಲು ಸಹಾಯ ಮಾಡ್ತಾಳೆ ಈ ತನೋಟ್ ಮಾತಾದೇವಿ. ನಿಜ, ರಾಜಸ್ಥಾನದ ಲಾಂಗ್ವಾಡಿ ಗಡಿಯಲ್ಲಿರುವ ತನೋಟ್ ದೇವಾಲಯವು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಹಾಗೂ ಅದ್ಭುತ ಪವಾಡಗಳನ್ನು ಮಾಡುವ ಕಥೆಯನ್ನು ಒಳಗೊಂಡಿದೆ. ಸ್ಥಳೀಯ ದೇವತೆಯಾದ ತನೋಟ್ ಅವಾದ್ ಮಾತಾದೇವಿಯು ಇಲ್ಲಿಯ ಸೈನಿಕರಿಗೆ ರಕ್ಷಣೆ ಮಾಡ್ತಾಳೆ. ಇಲ್ಲಿ ಪಾಕಿಸ್ತಾನದವರು ಹಾಕಿದ ಬಾಂಬ್ಗಳು ಸ್ಫೋಟವಾಗೋದಿಲ್ಲ. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ನಡೆದ 1965 ಮತ್ತು 1971 ಯುದ್ಧದಲ್ಲಿ ಭಾರತೀಯ ಸೈನಿಕರನ್ನು ರಕ್ಷಿಸಿದ ದೇವಾಲಯ ಅಂತ ಹೇಳ್ತಾರೆ. ಈ ಎರಡೂ ಯುದ್ಧಗಳಲ್ಲಿ ಪಾಕಿಸ್ತಾನದವರು ಸುಮಾರು 3,000ಕ್ಕೂ ಹೆಚ್ಚು ಬಾಂಬ್ಗಳು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಾಕ್ತಾರೆ. ಆದರೆ ಅವುಗಳಲ್ಲಿ ಒಂದೂ ಸಹ ಸ್ಫೋಟವಾಗೋದಿಲ್ಲ. ಅವುಗಳಲ್ಲಿ ಕೆಲವು ಬಾಂಬ್ಗಳನ್ನು BSF ಯೋಧರು ದೇವಾಲಯದಲ್ಲಿ ನಿರ್ಮಿಸಿರುವ ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ. ತನೋಟ್ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ಇಂಡೋ-ಪಾಕ್ ಗಡಿಯಲ್ಲಿರುವ ಒಂದು ಹಳ್ಳಿ. ಜೈಸಲ್ಮೇರ್ ನಗರದಿಂದ 150 ಕಿಲೋಮೀಟರ್ ದೂರದಲ್ಲಿ ತನೋಟ್ ದೇವಸ್ಥಾನವಿದೆ. ಹಳೆಯ ಚರಣ್ ಸಾಹಿತ್ಯದ ಪ್ರಕಾರ ತನೋಟ್ ಮಾತೆ ಇಂಗ್ಲಾಜ್ ದೇವಿಯ ಅವತಾರ ಎಂದು ಹೇಳ್ತಾರೆ. ಇಲ್ಲಿ ನಡೆದ ಅನೇಕ ಕಥೆಗಳು ಸೈನಿಕರನ್ನೊಳಗೊಂಡಿದೆ. ಲಾಂಗ್ವಾಲ್ ಕದನವನ್ನು ಆಧರಿಸಿ ಬಾಲಿವುಡ್ನಲ್ಲಿ ಬಾರ್ಡರ್ ಚಲನಚಿತ್ರವನ್ನು ನಿರ್ಮಿಸಲಾಗಿತ್ತು. ಅದರಲ್ಲಿ 120 ಜನ ಭಾರತೀಯ ಸೈನಿಕರು ಪಾಕಿಸ್ತಾನದ 2,000 ಯೋಧರ ವಿರುದ್ಧ ಹೋರಾಡಿರುವ ಚಿತ್ರಣವನ್ನು ತೋರಿಸಿದ್ದಾರೆ. ಈ ಹೋರಾಟದಲ್ಲಿ ಭಾರತೀಯ ಸೈನಿಕರಿಗೆ ತನೋಟ್ ದೇವಾಲಯದಲ್ಲಿರುವ ದೇವರು ರಕ್ಷಣೆ ಹಾಗೂ ಶಕ್ತಿಯನ್ನು ನೀಡಿದ್ರು ಎಂದು ಹೇಳಲಾಗುತ್ತೆ. ಸೈನಿಕರು ಶತ್ರುಗಳೊಂದಿಗೆ ಹೋರಾಡಲು ಯಾವುದೇ ಹಿಂಜರಿಕೆ ತೋರದೆ ಹೋರಾಡಿರುವುದು ಅಲ್ಲಿಯ ದೇವಿಯ ಮಹಿಮೆ ಅಂತ ಹೇಳ್ತಾರೆ. ಪಾಕಿಸ್ತಾನದ ವಿರುದ್ಧ 1965 ನಡೆದ ಯುದ್ಧ ಭಯಂಕರವಾಗಿತ್ತು. ಆ ಸಂದರ್ಭದಲ್ಲಿ ಭಾರತೀಯ ಸೈನಿಕರಲ್ಲಿ ಸಾಕಷ್ಟು ಶಸ್ತ್ರಾಸ್ತ್ರಗಳು ಇರಲಿಲ್ಲ. ಅದರ ಬದಲಿಗೆ ಸಾಕಷ್ಟು ಒತ್ತಡ ಅವರ ಮೇಲಿತ್ತು. ಪಾಕಿಸ್ತಾನದ ಪಡೆಗಳು ಒಂದಷ್ಟು ಪ್ರದೇಶಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ರು. ತನೋಟ್ ದೇವಾಲಯದ ಬಳಿಯೇ ಒಂದು ಪೋಷನ್ ಅನ್ನು ಆಯ್ಕೆ ಮಾಡಿಕೊಂಡಿದ್ರು. ನಶೀವಾಳದ ಬಳಿ ಕಿಶಾನ್ ಘಾಟ್ ನಲ್ಲಿ ಭಾರತೀಯ ಸೈನಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ನಂತರ ತನೋಟ್ ದೇವಸ್ಥಾನಕ್ಕೆ ಸಮೀಪದಲ್ಲಿರುವ ಒಂದು ಪೋಸ್ಟ್ ನಿಂದ ಯುದ್ಧ ಪ್ರಾರಂಭವಾಗುತ್ತೆ. ಇಲ್ಲಿ ಆಶ್ಚರ್ಯಕರವಾದ ಸಂಗತಿ ಏನೆಂದರೆ ಯಾವುದೇ ಬಾಂಬ್ಗಳ ದಾಳಿ ಉಂಟಾಗಲಿಲ್ಲ. ಪೋಸ್ಟ್ ನಲ್ಲಿ ಹಾಕಿದ ಬಾಂಬ್ ಕೂಡ ಸಿಡಿಯಲಿಲ್ಲ ಹಾಗೂ ಮೇಜರ್ ಕುಲ್ದೀಪ್ ಸಿಂಗ್ ಚಂದಾಪುರಿಯವರ ನೇತೃತ್ವದಲ್ಲಿ 120 ಜನ ಭಾರತೀಯ ಸೈನಿಕರನ್ನು ಕಾಪಾಡಲಾಯಿತು. ನಂತರ 1965 ಭಾರತ ಪಾಕಿಸ್ತಾನವನ್ನು ಸೋಲಿಸಿದ ನಂತರ ದೇವಾಲಯದ ಉಸ್ತುವಾರಿಯನ್ನು BSF ವಹಿಸಿಕೊಳ್ಳುತ್ತೆ. ನಂತರ ಅಲ್ಲಿ ಕೆಲವು ಹುದ್ದೆಗಳನ್ನು ಸ್ಥಾಪಿಸಿ ಅವುಗಳ ಕಾರ್ಯನಿರ್ವಹಣೆ ಹಾಗೂ ಪೂಜೆಗಾಗಿ ವ್ಯಕ್ತಿಗಳನ್ನು ನೇಮಕ ಮಾಡ್ತಾರೆ. ಮತ್ತೆ 1971 ಲಾಂಗ್ವಾಲ್ ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭೀಕರ ಯುದ್ಧ ಪ್ರಾರಂಭವಾಗುತ್ತೆ. ಡಿಸೆಂಬರ್ 4 ಲಾಲ್ವಾಗ್ ನಲ್ಲಿ ಪಾಕಿಸ್ತಾನದವರ ಪೂರ್ಣ ಬೆಟಾಲಿಯಂ ಜೊತೆ ಆಕ್ರಮಣ ನಡೆಸಿ 120 ಜನರನ್ನು ಹೊಂದಿದ್ದ ಪಾಕಿಸ್ತಾನದ ಪಾಪಿಗಳನ್ನು ಸೆದೆಬಡಿಯಲಾಗುತ್ತೆ. ಅಚ್ಚರಿಯ ಸಂಗತಿ ಏನೆಂದರೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಬಳಿ ಬಾಂಬ್ ಕೂಡ ಹಾಕ್ತಾರೆ. ಆ ಬಾಂಬ್ ಸಹ ದೇವಿಯ ಅನುಗ್ರಹದಿಂದ ಸ್ಫೋಟಿಸಲಿಲ್ಲ. ಹೀಗೆ ಅನೇಕ ಘಟನೆಗಳು ಇಲ್ಲಿ ನಡೆದಿದ್ದಾದ್ರೂ ನಮ್ಮ ಭಾರತೀಯ ಸೈನಿಕರು ತಮ್ಮ ನಿಲುವು ಹಾಗೂ ಭರವಸೆಯನ್ನು ಕಳೆದುಕೊಂಡಿರಲಿಲ್ಲ. 1971 ಯುದ್ಧದ ನಂತರ ತನೋಟ್ ದೇವಾಲಯದ ಖ್ಯಾತಿಯನ್ನು ಉತ್ತುಂಗಕ್ಕೆ ತರುವ ಉದ್ದೇಶದಿಂದ BSF ತನ್ನ ಅಧೀನಕ್ಕೆ ಪಡೆದುಕೊಳ್ಳುತ್ತೆ. ಜೊತೆಗೆ ಅಲ್ಲಿ ದೊಡ್ಡ ದೊಡ್ಡ ದೇವಾಲಯವನ್ನು ನಿರ್ಮಿಸಿ ಅಲ್ಲೊಂದು ಮ್ಯೂಸಿಯಂ ಕೂಡ ಸ್ಥಾಪಿಸುವುದರ ಮೂಲಕ ಭಾರತೀಯ ಶಸ್ತ್ರಾಸ್ತ್ರ ಹಾಗೂ ಸ್ಫೋಟಕವಾಗದ ಬಾಂಬ್ಗಳನ್ನು ವೀಕ್ಷಣೆಗೆ ಇಡುತ್ತಾರೆ. ಇಲ್ಲಿ ಭಾರತೀಯ ಸೈನ್ಯದ ವಿಜಯ ಸ್ತಂಭವನ್ನು ನಿರ್ಮಿಸಿ 1971 ವಿಜಯ ಸ್ಮರಣಾರ್ಥಕವಾಗಿ ಪ್ರತಿ ಡಿಸೆಂಬರ್ 16 ವಿಜಯ ದಿವಸವಾಗಿ ಆಚರಿಸುತ್ತಾರೆ. ಇದು ವೀಕ್ಷಕರೇ, ಆವತ್ತು ಪಾಕಿಸ್ತಾನ ಮತ್ತು ಭಾರತದ ಮಧ್ಯದಲ್ಲಿರುವ ದೇವಸ್ಥಾನದಲ್ಲಿ ನಡೆದ ಒಂದು ಪವಾಡ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ಇದೇ ತರಹ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.